ಮನೆಗಾಗಿ 30 ತ್ವರಿತ ಮತ್ತು ಸರಳ ವಾಸ್ತು ಸಲಹೆಗಳು. ಮನೆಯು ನಿಮ್ಮ ಸಂತೋಷದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ನಿಮ್ಮ ಸಂತೋಷಕ್ಕೆ ಮನೆ ಕಾರಣ ಎಂದು ಕೆಲವೇ ಜನರಿಗೆ ತಿಳಿದಿದೆ. ನಿಮ್ಮ ಜೀವನದಲ್ಲಿ ಯಾವುದೇ ಅಡ್ಡಿ ಅಥವಾ ಪ್ರತಿಕೂಲತೆಯು ನಿಮ್ಮ ಮನೆಯ ತಪ್ಪು ವಾಸ್ತುವಿನ ಪರಿಣಾಮವಾಗಿರಬಹುದು. ನಮ್ಮಲ್ಲಿ ಅನೇಕರು ವಾಸ್ತುಶಾಸ್ತ್ರವನ್ನು ನಂಬುವುದಿಲ್ಲ. ಅನೇಕ ಹೊಸ ಯುಗದ ಜನರು ವಾಸ್ತುಶಾಸ್ತ್ರವನ್ನು ಮೂಢನಂಬಿಕೆ ಎಂದು ಪರಿಗಣಿಸುತ್ತಾರೆ. ಆದರೆ ಅದು ನಿಜವಲ್ಲ. ವಾಸ್ತುಶಾಸ್ತ್ರವು ಧಾರ್ಮಿಕ ಪಠ್ಯವಲ್ಲ, ಆದರೆ ಇದು ನಮ್ಮ ಪೂರ್ವಜರು ಶತಮಾನಗಳಿಂದ ಅನುಸರಿಸುತ್ತಿರುವ ವಾಸ್ತುಶಿಲ್ಪದ ವಿಜ್ಞಾನವಾಗಿದೆ. ದೇವಾಲಯಗಳು, ಅರಮನೆಗಳು, ಸ್ಮಾರಕಗಳು ಇತ್ಯಾದಿಗಳ ಅತ್ಯುತ್ತಮ ವಾಸ್ತುಶಿಲ್ಪಗಳ ಉದಾಹರಣೆಯಲ್ಲಿ ನಾವು ಅದರ ಫಲಿತಾಂಶವನ್ನು ನೋಡಬಹುದು. ಸಾವಿರಾರು ವರ್ಷಗಳ ನಂತರವೂ ಅವರು ತಮ್ಮ ಸ್ಥಾನದಲ್ಲಿ ನಿಂತಿದ್ದಾರೆ. ನಮ್ಮ ಪ್ರಾಚೀನ ವಾಸ್ತುಶಿಲ್ಪವು ನಿಜವಾಗಿಯೂ ಶ್ರೀಮಂತವಾಗಿ ಮತ್ತು ವಿಜ್ಞಾನವನ್ನು ಆಧರಿಸಿದೆ ಎಂದು ಇದು ತೋರಿಸುತ್ತದೆ. ಸರಳ ವಾಸ್ತು ಮನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಸರಿಯಾದ ಸಲಹೆಯನ್ನು ನೀಡುತ್ತದೆ. ಸರಳ ವಾಸ್ತು ತತ್ವಗಳ ಪ್ರಕಾರ ಕಾಸ್ಮಿಕ್ ಶಕ್ತಿಯು ಹರಿಯಲು ಮುಕ್ತ ಮಾರ್ಗದ ಅಗತ್ಯವಿದೆ ಎಂದು ಗುರೂಜಿ ವಿವರಿಸಿದ್ದಾರೆ. ಮತ್ತು ಇದು ಅನುಕೂಲಕರವಾದ ನಿರ್ದೇಶನ, ರಚನೆ ಮತ್ತು ಸ್ಥಳದಿಂದ ಮಾಡಲಾಗುತ್ತದೆ. ಈ ಅನುಕೂಲಕರ ದಿಕ್ಕನ್ನು ಕುಟುಂಬದ ಮುಖ್ಯಸ್ಥರ ಜನ್ಮ ದಿನಾಂಕದಿಂದ ನಿರ್ಧರಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ನೀವು ಕೆಲವು ವಾಸ್ತು ಸಲಹೆಗಳನ್ನು ಅಳವಡಿಸಿಕೊಳ್ಳಬೇಕು. 1. ಮನೆಯ ಕೋಣೆಯ ಮುಖ್ಯ ಗೋಡೆಯ ಮೇಲೆ ನೀವು ಕುಟುಂಬದ ಸಂತೋಷದ ಚಿತ್ರವನ್ನು ಇರಿಸಿ. ಈ ಪರಿಹಾರವು ಕುಟುಂಬ ಪ್ರೀತಿಯನ್ನು ಹೆಚ್ಚಿಸುತ್ತದೆ. 2. ಮುಖ್ಯ ದ್ವಾರದ ಮುಂಭಾಗದಲ್ಲಿ ವಿದ್ಯುತ್ ಕಂಬ, ಮರ ಮುಂತಾದ ಯಾವುದೇ ಅಡೆತಡೆಗಳು ಇರಬಾರದು. ಇದು ಧನಾತ್ಮಕ ಶಕ್ತಿಯ ಮುಕ್ತ ಹರಿವನ್ನು ತಡೆಯುತ್ತದೆ. 3. ಮನೆಯ ಡೈನಿಂಗ್ ಏರಿಯಾ ಅಥವಾ ಡೈನಿಂಗ್ ಟೇಬಲ್ ಅನ್ನು ಎಂದಿಗೂ ಮನೆಯ ಮುಖ್ಯ ಬಾಗಿಲಿನ ಮುಂದೆ ಅಥವಾ ಮುಖ್ಯ ಬಾಗಿಲು ನೇರವಾಗಿ ಕಾಣುವ ಸ್ಥಳದಲ್ಲಿ ಇಡಬೇಡಿ. 4. ಮನೆಯ ಕೋಣೆಯ ಗೋಡೆಯ ಮೇಲೆ ಉದಯಿಸುತ್ತಿರುವ ಸೂರ್ಯನ ಚಿತ್ರವನ್ನು ಇರಿಸಿ. ಈ ಚಿತ್ರವು ಅದೃಷ್ಟ, ಹೊಸ ಸಾಧ್ಯತೆಗಳು, ಖ್ಯಾತಿ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. 5. ಪೊರಕೆ, ಮಾಪ್ ಮತ್ತು ಇತರ ಶುಚಿಗೊಳಿಸುವ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ. ಯಾವುದೇ ಕನ್ನಡಿಯನ್ನು ಅಡುಗೆ ಮನೆಯಲ್ಲಿ ಇಡುವುದು ಅಥವಾ ಅದನ್ನು ಗೋಡೆಯ ಮೇಲೆ ಜೋಡಿಸುವುದು ತಪ್ಪು. 6. ನೀವು ದೇವರನ್ನು ಪೂಜಿಸಿದಾಗ ಅಥವಾ ಪ್ರಾರ್ಥಿಸುವಾಗ ನಿಮ್ಮ ಮುಖವನ್ನು ಈಶಾನ್ಯ ದಿಕ್ಕಿಗೆ ಇರಿಸಿ ಮತ್ತು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಜವಾದ ಹೃದಯದಿಂದ ದೇವರನ್ನು ಪ್ರಾರ್ಥಿಸಿ. 7. ಮನೆಯ ಎಲ್ಲ ಮೂಲೆಗಳನ್ನು ಸ್ವಚ್ಛವಾಗಿಡಿ ಮತ್ತು ಆ ಸ್ಥಳಗಳನ್ನು ಬೆಳಗಿಸಿ. ನೀವು ಬಯಸಿದರೆ ಈ ಸ್ಥಳಗಳಲ್ಲಿ ಮೇಣದ ಬತ್ತಿಗಳು, ದೀಪಗಳು ಅಥವಾ ಅಲಂಕಾರಿಕ ದೀಪಗಳನ್ನು ಇರಿಸಿ. 8. ಮನೆಯ ಮಲಗುವ ಕೋಣೆಯಲ್ಲಿ ಯಾವುದೇ ಸಸ್ಯ ಅಥವಾ ಜಲಪಾತದಂತಹ ನೀರನ್ನು ಹೊಂದಿರುವ ಯಾವುದಾದರನ್ನು ಇಡಬೇಡಿ. 9. ಮಲಗುವ ಕೋಣೆಯಲ್ಲಿ ಟಿವಿ ಸೆಟ್ ಅಥವಾ ಕಂಪ್ಯೂಟರ್ ಅನ್ನು ಎಂದಿಗೂ ಇಡಬೇಡಿ. ಟಿವಿ ಮತ್ತು ಕಂಪ್ಯೂಟರ್ ಅನ್ನು ಯಾವಾಗಲೂ ಲಿವಿಂಗ್ ರೂಮ್ ಅಥವಾ ಅಧ್ಯಯನ ಕೊಠಡಿಯ ಆಗ್ನೇಯ ಪ್ರದೇಶದಲ್ಲಿ ಇಡಬೇಕು. 10. ಮನೆಯ ಮುಖ್ಯ ದ್ವಾರವನ್ನು ಯಾವಾಗಲೂ ಪ್ರಕಾಶಮಾನವಾಗಿ ಇರಿಸಿ ಮತ್ತು ಪ್ರಕಾಶಮಾನವಾದ ದೀಪಗಳನ್ನು ಅಳವಡಿಸಿ. ಸಣ್ಣ ಬಲ್ಬ್ಗಳನ್ನು ತಪ್ಪಿಸಬೇಕು. 11. ಮನೆಯ ಈಶಾನ್ಯ ಪ್ರದೇಶದಲ್ಲಿ ಕನಿಷ್ಠ ಒಂದು ತುಳಸಿ ಗಿಡವನ್ನಾದರೂ ಇಡಿ. ಇದು ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಗಾಳಿಯನ್ನು ಶುದ್ಧಗೊಳಿಸುತ್ತದೆ. 12. ನೀವು ಮನೆಯಲ್ಲಿ ಹಣವನ್ನು ಪೆಟ್ಟಿಗೆ ಅಥವಾ ಪರ್ಸ್ನಲ್ಲಿ ಇರಿಸಿದರೆ ಈ ಪೆಟ್ಟಿಗೆಯನ್ನು ಯಾವಾಗಲೂ ಕೋಣೆಯ ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ ಮತ್ತು ಬಿರುವು ಇಡುವಾಗ ಬಿರುವು ಬಾಗಿಲುಗಳು ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ತೆರೆದಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. 13. ಯಾವಾಗಲೂ ಶೌಚಾಲಯ ಮತ್ತು ಸ್ನಾನದ ಬಾಗಿಲುಗಳನ್ನು ಸಾಧ್ಯವಾದಷ್ಟು ಮುಚ್ಚಿಡಿ. ಬಾಗಿಲು ತೆರೆದರೆ ನಕಾರಾತ್ಮಕ ಶಕ್ತಿ ಮತ್ತು ಬ್ಯಾಕ್ಟೀರಿಯಾಗಳು ಮನೆಗೆ ಪ್ರವೇಶಿಸಬಹುದು. 14. ಮನೆಯ ಗೋಡೆಗಳ ಮೇಲೆ ದುಃಖ ಅಥವಾ ನಕಾರಾತ್ಮಕ ಭಾವನೆಗಳನ್ನು ಉಂಟುಮಾಡುವ ವರ್ಣಚಿತ್ರಗಳನ್ನು ಎಂದಿಗೂ ಹಾಕಬೇಡಿ. ಧನಾತ್ಮಕ ಶಕ್ತಿ, ಸೂರ್ಯೋದಯ, ಹಸಿರು, ಹೂವುಗಳು, ನಗುವ ಮಕ್ಕಳು ಮತ್ತು ಸಂತೋಷದ ವರ್ಣಚಿತ್ರಗಳ ಚಿತ್ರಗಳನ್ನು ಸೇರಿಸಿ. 15. ಮನೆಯಲ್ಲಿ ಬಿರುವು ಮತ್ತು ಹಾಸಿಗೆಯನ್ನು ಇರಿಸುವಾಗ ಈ ಎರಡೂ ವಸ್ತುಗಳು ಪಶ್ಚಿಮ ಗೋಡೆಗೆ ಹೊಂದಿಕೊಂಡಿರಬೇಕು ಮತ್ತು ಈಶಾನ್ಯ ಗೋಡೆಯಿಂದ ದೂರವಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. 16. ಕೋಣೆಯ ಈಶಾನ್ಯ ಭಾಗವನ್ನು ತೆರೆದಿಡಿ ಮತ್ತು ಹಾಸಿಗೆಯನ್ನು ಕಿರಣದ ಕೆಳಗೆ ಇಡಬೇಡಿ.
ನಕಾರಾತ್ಮಕ ಶಕ್ತಿಯನ್ನು ರವಾನಿಸಲು ಇದು ಸಹಕಾರಿಯಾಗುತ್ತದೆ. 17. ವಾಸ್ತು ಸಲಹೆಗಳ ಪ್ರಕಾರ ಬಾಗಿಲು ತೆರೆಯುವಾಗ ಅಥವಾ ಮುಚ್ಚುವಾಗ ಯಾವುದೇ ಶಬ್ದ ಮಾಡಬಾರದು. ಕಾಲಕಾಲಕ್ಕೆ ಗ್ರೀಸ್ ಅನ್ನು ಅನ್ವಯಿಸುವ ಮೂಲಕ ಇದನ್ನು ತಪ್ಪಿಸಿ. 18. ಶೌಚಾಲಯದ ಸುತ್ತಲೂ ಪೂಜಾ ಕೊಠಡಿಯನ್ನು ನಿರ್ಮಿಸಿದರೆ ಅದರ ಸ್ಥಳವನ್ನು ಬದಲಾಯಿಸಿ. ಇವೆರಡೂ ಶೌಚಾಲಯದ ಬಳಿ ಇರಬಾರದು. 19. ಮನೆಯ ದೇವಸ್ಥಾನದಲ್ಲಿ ಪ್ರತಿದಿನ ಸಂಜೆ ಅಗರಬತ್ತಿ ದೀಪ ಮತ್ತು ಕರ್ಪೂರದ ದೀಪಗಳನ್ನು ಬೆಳಗಿಸಬೇಕು. 20. ಮಲಗುವಾಗ ನಿಮ್ಮ ತಲೆ ಮತ್ತು ಕಾಲುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟುಕೊಳ್ಳಲು ಗಮನ ಕೊಡಿ. ನೀವು ಮಲಗಿದಾಗ ನಿಮ್ಮ ಪಾದಗಳು ಯಾವಾಗಲೂ ಉತ್ತರದ ಕಡೆಗೆ ಮತ್ತು ನಿಮ್ಮ ತಲೆಯು ದಕ್ಷಿಣದ ಕಡೆಗೆ ಇರಬೇಕು. ಆರೋಗ್ಯದ ದೃಷ್ಟಿಯಿಂದ ಇದು ತುಂಬಾ ಪ್ರಯೋಜನಕಾರಿ. 21. ಮನೆಯ ಈಶಾನ್ಯ ಪ್ರದೇಶವನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ಹಾಗೆ ಮಾಡಲು ವಿಫಲವಾದರೆ ಮನೆಯ ಮುಖ್ಯಸ್ಥ ಮತ್ತು ಇತರ ಪುರುಷರ ಆರೋಗ್ಯಕ್ಕೆ ಹಾನಿಯಾಗಬಹುದು. 22. ಒಲೆ ಮತ್ತು ಸಿಂಕ್ ಅನ್ನು ಪರಸ್ಪರ ದೂರದಲ್ಲಿ ಇರಿಸಿ, ಏಕೆಂದರೆ ಅವುಗಳು ವಿಭಿನ್ನ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳನ್ನು ಒಟ್ಟಿಗೆ ಇಟ್ಟುಕೊಳ್ಳುವುದು ಕುಟುಂಬದಲ್ಲಿ ಜಗಳಗಳು ಮತ್ತು ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. 23. ಸ್ಟಡಿ ರೂಮಿನಲ್ಲಿ ಯಾವತ್ತೂ ಬಾಗಿಲಿಗೆ ಮುಖ ಮಾಡಿ ಕುಳಿತುಕೊಳ್ಳಬೇಡಿ, ಇದರಿಂದ ಏಕಾಗ್ರತೆಗೆ ತೊಂದರೆಯಾಗುತ್ತದೆ. 24. ಅಧ್ಯಯನದ ಕೋಷ್ಟಕವು ಚದರ ಅಥವಾ ಆಯತಾಕಾರದಾಗಿರಬೇಕು. 25. ಶೌಚಾಲಯ ಬಳಕೆಯಾಗದಿದ್ದಾಗ ಅದರ ಮುಚ್ಚಳವನ್ನು ಮುಚ್ಚಬೇಕು. 26. ಬಾತ್ರೂಮ್ನಲ್ಲಿ ಕಲ್ಲು ಉಪ್ಪು ಮತ್ತು ಸಸ್ಯಗಳನ್ನು ಇರಿಸಿ. ಇದು ಶೌಚಾಲಯ ಮತ್ತು ಸ್ನಾನಗೃಹದ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. 27. ಮನೆಯ ಮುಖ್ಯ ಕೋಣೆಯ ಈಶಾನ್ಯ ಭಾಗದಲ್ಲಿ 9 ಚಿನ್ನದ ಮೀನು ಮತ್ತು 1 ಕಪ್ಪು ಮೀನುಗಳನ್ನು ಹೊಂದಿರುವ ಅಕ್ವೇರಿಯಂ ಅನ್ನು ಇರಿಸಿ. ಇದು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. 28. ಮನೆಯಲ್ಲಿನ ನೀರಿನ ಟ್ಯಾಪ್ ಎಂದಿಗೂ ಸೋರಿಕೆ ಆಗಬಾರದು, ಏಕೆಂದರೆ ಅದು ಹಣಕಾಸಿನ ಅಥವಾ ವಿಪತ್ತಿನ ನಷ್ಟವನ್ನು ಸೂಚಿಸುತ್ತದೆ. 29. ಕಾಸ್ಮಿಕ್ ಶಕ್ತಿಯ ಸುಗಮ ಹರಿವಿಗಾಗಿ ಲಿವಿಂಗ್ ರೂಮ್ ಯಾವಾಗಲೂ ಅಸ್ತವ್ಯಸ್ತತೆಯಿಂದ ಮುಕ್ತವಾಗಿರಬೇಕು ಮತ್ತು ಸ್ವಚ್ಛವಾಗಿರಬೇಕು. 30. ಹಾಸಿಗೆಯನ್ನು ಬಾಗಿಲಿನ ಮುಂದೆ ಇಡಬೇಡಿ. ಬಾಗಿಲಿನಿಂದ ಹೊರಹೊಮ್ಮುವ ತೀವ್ರವಾದ ಶಕ್ತಿಯು ಮಗುವಿನ ಏಕಾಗ್ರತೆ ಮತ್ತು ಶಾಂತಿಯನ್ನು ಕದಡುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.